ಜಲಜ್ಯೇಷ್ಠನಿಭಾಕಾರಂ ಜಗದೀಶಪರಾಶ್ರಯಂ ಜಗತೀತಲವಿಖ್ಯಾತಂ ಜಗನ್ನಾಥಗುರುಂ ಭಜೆ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ, ಪರಮ ಭಗವದ್ಭಕ್ತರಿದನಾದರದಿ ಕೇಳುವರು. ಭುವನ ಪಾವನ ಚರಿತ ಪುಣ್ಯಶ್ರವಣ ಕೀರ್ತನ, ಪಾಪನಾಶನ ಕವಿಭಿರೀಡಿತ ಕೈರವದಲ ಶ್ಯಾಮ ನಿಸ್ಸೀಮ. ಯುವತಿ ಬೇಷರಿ ಹಿಂದೆ ಗೌರೀಧವನ ಮೋಹಿಸಿ ಕೆಡಿಸಿ ಉಳಿಸಿದ ಇವನ ಮಾಯವ ಗೆಲುವನಾವನು ಈ ಜಗತ್ರಯದಿ. ಭಗವಂತನ ಮತ್ತೊಂದು ವಿಧವಾಗಿರತಕ್ಕಂತಹ ಚಿಂತನೆಯನ್ನು ಈ ಪದ್ಯದಲ್ಲಿ ದಾಸರು ನಮಗೆ ತಿಳಿಸಿಕೊಡ್ತಾರೆ. ಭಗವಂತನ ಮಹಾಮಹಿಮ ಅಂತ ಹೇಳಿದ್ರಲ್ಲ, ಏನವನ ಮಹಾಮಹಿಮೆ ಅನ್ನೋದನ್ನು ಕೆಲವು ಗುಣಗಳ ಚಿಂತನೆಯನ್ನು ಮಾಡ್ತಾ ಅವನ ಮಹಿಮೆಯನ್ನು ಪದ್ಯದಲ್ಲಿ ಹೇಳ್ತಾ, ಇಂತಹ ಭಗವಂತನ ಇಚ್ಛೆ, ಅವನ ಮಾಯ ಅದ್ಭುತವಾಗಿರತಕ್ಕಂಥದ್ದು. ಯಾರು ಅವನ ಇಚ್ಛೆಯನ್ನು ಗೆದ್ದಾರು ಅನ್ನುವಂತೆ ಅವನ ವ್ಯಾಪಾರಗಳನ್ನು ಚಿಂತನೆಗೆ ಕೊಡ್ತಾರೆ. ಭುವನ ಪಾವನ ಚರಿತ, ಭಗವಂತ ಅವನ ಚರಿತ್ರೆ, ಇದೆಲ್ಲ ನಾವು ಚಿಂತನೆ ಮಾಡುತ್ತಾ ಬಂದಿದೆಯಲ್ಲ. ಭಗವಂತನ ಚರಿತ್ರೆಯನ್ನು ಚಿಂತನೆ ಮಾಡ್ತಾ ಇದ್ದೇವೆ. ಸುಮಾರು 3 ತಿಂಗಳಿನಿಂದ ಈ ಪದ್ಯಗಳನ್ನು ನಾವು ಚಿಂತನೆ ಮಾಡ್ತಾ ಇದ್ದೇವೆ. ಈ ಭಗವಂತನ ಚಿಂತನೆ, ಚರಿತ್ರ ಶ್ರವಣ ಯಾಕೆ ಮಾಡುತ್ತಾ ಇದ್ದೇವೆ ನಾವು? ಏನಿದರ ಲಾಭ ಅಂದರೆ, ದಾಸರಂತಾರೆ ಭುವನ ಪಾವನ ಚರಿತ. ಅವನ ಈ ಚರಿತ್ರೆ, ಅವನ ಈ ವ್ಯಾಪಾರಗಳು, ಇದನ್ನು ಯಾರು ಚಿಂತನೆ ಮಾಡ್ತಾರೋ ಅವರು ಯಾರೇ ಆಗಲಿ, ಭುವನ ಪಾವನ ಚರಿತ ಅಂತಹ ಅವರನ್ನು ಪಾವನರನ್ನಾಗಿ ಮಾಡುತ್ತದಿದು. ಎಲ್ಲ ದೋಷಗಳನ್ನು ಕಳೆದು, ಪಾಪಗಳನ್ನೆಲ್ಲ ಕಳೆದು, ಪವಿತ್ರರನ್ನಾಗಿ, ಪುಣ್ಯಾತ್ಮರನ್ನಾಗಿ ಮಾಡುವ ಚರಿತ್ರೆ ಅವನದು. ಅದರಿಂದ ಅವನ ಚರಿತ್ರೆ ಶ್ರವಣ ಮಾಡಬೇಕು. ಭುವನ ಪಾವನ ಚರಿತ, ಇಂತಹ ಪವಿತ್ರ ಕೀರ್ತಿ ಅವನಾಗಿದ್ದಾನೆ. ಪುಣ್ಯಶ್ರವಣ ಕೀರ್ತನ, ಪುಣ್ಯಶ್ರವಣ ಕೀರ್ತನ, ಅವನ ಕೀರ್ತನೆ ನಾವು ಮಾನಸ ಚಿಂತನೆ ಮಾಡುವುದೊಂದು, ಇನ್ನು ನಾಲಿಗೆಯಿಂದ ಅವನ ಕೀರ್ತನೆ ಪುಣ್ಯಶ್ರವಣ. ನಾವು ಕೀರ್ತನೆ ಮಾಡುವುದು, ಇನ್ನೊಬ್ಬರು ಕೀರ್ತನೆ ಮಾಡುವಾಗ ಕೇಳೋದು. ಶ್ರವಣ ಕೀರ್ತನ ಇದು ಎರಡೂ ಕೂಡ ಪುಣ್ಯಕರವಾದದ್ದು. ಯಾರು ಕೀರ್ತನೆ ಮಾಡ್ತಾರೋ ಅವರಿಗೆ ಪುಣ್ಯ, ಕೀರ್ತನೆ ಮಾಡುವಾಗ ಕೂತು ಯಾರು ಕೇಳ್ತಾರೋ ಅವರಿಗೆ ಪುಣ್ಯ. ಇಂತಹ ಸ್ವಭಾವ ಅವನ ಕೀರ್ತನೆ, ಅವನ ಶ್ರವಣ ಎರಡೂ ಕೂಡ ಪುಣ್ಯಪ್ರದವಾಗಿರತಕ್ಕಂಥದ್ದು. ಇಂತಹ ಪುಣ್ಯಾತ್ಮ ಅವನಾಗಿದ್ದಾನೆ. ಪುಣ್ಯಶ್ರವಣ ಕೀರ್ತನ. ಯಾಕೆ? ಪಾಪನಾಶನ ಅಂತ ಇಲ್ಲಿ ಮತ್ತೆ ಸ್ಪಷ್ಟವಾಗಿ ಹೇಳ್ತಾರೆ. ಅವನ ಶ್ರವಣ, ಅವನ ಕೀರ್ತನ ಎರಡು ಏನು ಮಾಡುತ್ತದೆ? ಪಾಪನಾಶನ, ನಮ್ಮ ಎಲ್ಲ ಪಾಪಗಳನ್ನು ಅದು ಪರಿಹಾರ ಮಾಡತಕ್ಕಂಥದ್ದು. ಪುಣ್ಯಶ್ರವಣ ಕೀರ್ತನ ಪಾಪನಾಶನ. ಹೀಗೆ ಬರೀ ನಾನು ಹೇಳೋದಲ್ಲ ಅಂತಾರೆ ದಾಸರು. ಕವಿಭಿರೀಡಿತ, ಜ್ಞಾನಿಗಳಿಂದ ಈ ರೀತಿಯಾಗಿ ಅವನು ಸ್ತೋತ್ರ ಮಾಡಲ್ಪಟ್ಟಿದ್ದಾನೆ. ಅಗ್ನಿಪೂರ್ವೇಭಿರ್ಋಷಿಭಿರೀಡ್ಯ ಅಂತ ಋಗ್ವೇದದ ಮೊದಲನೆಯ ಸೂಕ್ತದಲ್ಲಿಯೇ ಬರತಕ್ಕಂಥದ್ದು. ಅಗ್ನಿ ಪೂರ್ವೇಭಿ ಋಷಿಭಿ ಈಡಿತ. ಋಷಿಗಳಂದ್ರೆ ಕವಿಗಳಂದ್ರು ಒಂದೇ, ಜ್ಞಾನಿಗಳು ಕವಿಗಳಂದ್ರು ಋಷಿಗಳಂದ್ರು ಒಂದೇ ಅರ್ಥ. ವೇದ ಅಂತದೆ ಪೂರ್ವೇಭಿ ಋಷಿಭಿ ಅಗ್ನಿ ಈಡ್ಯ. ಪುರಾತನರಾದ ಋಷಿಗಳಿಂದ, ಜ್ಞಾನಿಗಳಿಂದ ಅಗ್ನಿ, ಚಲಿಸದ ಈ ಜಗತ್ತಿಗೆ ಚಾಲನೆಯನ್ನು ಕೊಟ್ಟಿರತಕ್ಕಂತಹ ಅಗ್ನಿಶಬ್ದವಾಚ್ಯನಾದ ಭಗವಂತ ಈಡ್ಯ ಸ್ತೋತ್ರ ಮಾಡಿಸಿಕೊಳ್ಳಲ್ಪಟ್ಟಿದ್ದಾನೆ. ಕವಿಭಿರೀಡಿತ, ಜ್ಞಾನಿಗಳಿಂದ ಸ್ತುತನಾದವ. ಇದೊಂದು ವೈದಿಕ ನಾಮ. ಪುಣ್ಯಶ್ರವಣ ಕೀರ್ತನ ಅನ್ನುವುದು ವಿಷ್ಣು ಸಹಸ್ರನಾಮದಲ್ಲಿ ಬರತಕ್ಕಂತಹ ನಾಮ. ಎಲ್ಲೆಲ್ಲಿದೋ ಒಂದೊಂದು, ಯಾವುದೋ ವೇದದ ಮಾತೋ, ಯಾವುದೋ ಉಪನಿಷತ್ತಿನ ಮಾತೋ, ಯಾವುದೋ ಒಂದು ತಂದು ಇಟ್ಟು ಬಿಡ್ತಾರೆ ಒಮ್ಮೆಲೆ, ಅದರ ಅರ್ಥ ತಿಳಿಯಲಿ ಅಂತ. ಪುಣ್ಯಶ್ರವಣ ಕೀರ್ತನ ಅನ್ನುವುದು ವಿಷ್ಣು ಸಹಸ್ರನಾಮದಲ್ಲಿ ಬರತಕ್ಕಂತಹ ಒಂದು ಹೆಸರು.
ಕವಿಭಿರೀಡಿತ ಅನ್ನತಕ್ಕಂಥದ್ದು ವೈದಿಕ ನಾಮ ಭಗವಂತನಿಗೆ. ಪೂರ್ವೇಭಿ ಋಷಿಭಿ ಈಡಿತ ಅಗ್ನಿ ಅಂತ ಜ್ಞಾನಿಗಳಿಂದ ಸ್ತೋತ್ರ ಮಾಡಿಸಿಕೊಳ್ಳಲ್ಪಟ್ಟಿರತಕ್ಕಂಥವ. ಹೀಗೆ ಅವನನ್ನು ಹೇಳ್ತಾ ಒಂದು ರಹಸ್ಯ ನಾಮವನ್ನು ಹೇಳ್ತಾರೆ, ಕೈರವದಲಶ್ಯಾಮ ಅಂತ. ಕೈರವದಲಶ್ಯಾಮ, ಕೈರವ ಅಂದರೆ ನೈಡಿಲೆ. ನೈಡಿಲೆ ಬಿಳಿ, ಕೆಂಪು, ನೀಲಿ 3 ಬಣ್ಣದ್ದಿರ್ತದೆ. ಭಗವಂತನ ಆ ಶರೀರ ವರ್ಣ ಎಂಥದ್ದು ಅಂದರೆ ಕೈರವದಲ ಶ್ಯಾಮ, ನೀಲವರ್ಣ. ನೀಲವರ್ಣ ವಿಶಿಷ್ಟವಾಗಿರತಕ್ಕಂತಹ ನೈಡಿಲೆಯಂತೆ ಕಾಂತಿಯುತವಾದ ಶರೀರವುಳ್ಳವ ಅಂತ ಅದರ ಅರ್ಥ. ಕೈರವದಲ ಶ್ಯಾಮ, ಕೈರವ ಅಂದರೆ ನೈಡಿಲೆ, ಅದರ ದಲಗಳು ಅದರಂತೆ ಶ್ಯಾಮ, ಶ್ಯಾಮವರ್ಣ, ಕಾಂತಿಯುತವಾದ ನೀಲವರ್ಣ ವಿಶಿಷ್ಟನಾಗಿರತಕ್ಕಂಥವ ಅಂತ ಆ ಶಬ್ದದ ಅರ್ಥ. ಈ ಶ್ಯಾಮ ಶಬ್ದವನ್ನು ಇಟ್ಟಿದ್ದಾರೆ. ಈ ಶ್ಯಾಮವರ್ಣ ವಿಶಿಷ್ಟನಾದ ಭಗವಂತನ ಉಪಾಸನೆ ಉಪನಿಷತ್ತಿನಲ್ಲಿ, ಐತರೇಯ ಉಪನಿಷತ್ತಿನಲ್ಲಿ ಈ ಶ್ಯಾಮವರ್ಣ ವಿಶಿಷ್ಟವಾದ ಭಗವಂತನ ಉಪಾಸನೆಯನ್ನು ವಿಶೇಷವಾಗಿ ಹೇಳ್ತಾರೆ ಶಾಸ್ತ್ರಕಾರರು. ಶ್ಯಾಮ ಶ್ಯಾಮ ಅಂತ ಈ ಭಗವಂತನ ರೂಪ, ನೈಡಿಲೆಯ ವರ್ಣ ಹೇಳ್ತಾರಲ್ಲ, ಇದು ಯಾವ ರೂಪ? ಶ್ಯಾಮ ರೂಪ ಅಂದರೆ ಶ್ಯಾಮೋ ಹೃದ್ಗತೋ ವಿಷ್ಣು ಅಂತಾರೆ ಆಚಾರ್ಯರು ಭಾಷ್ಯದಲ್ಲಿ ಹೇಳುವಾಗ. ಐತರೇಯದಲ್ಲಿ ಅಂತಾರೆ ಶ್ಯಾಮೋ ಹೃದ್ಗತೋ ವಿಷ್ಣು ಅಂತ. ಹೃದಯ ಕಮಲ ಮಧ್ಯ ನಿವಾಸಿಯಾದ ಭಗವಂತ ಅವನು ಶ್ಯಾಮ ಅಂತ ಕರೆಸಿಕೊಟ್ಟಾನಂತೆ. ಹೃದ್ಗತೋ ವಿಷ್ಣು ಶ್ಯಾಮ ಅಂತಾರೆ ಆಚಾರ್ಯ ಭಾಷ್ಯದಲ್ಲಿ. ಶ್ಯಾಮ ಶ್ಯಾಮ ಅಂದರೆ ಹೃತ್ಕಮಲ ಮಧ್ಯ ನಿವಾಸಿಯಾಗಿರತಕ್ಕಂತಹ ಭಗವಂತ, ಅವನನ್ನು ಶ್ಯಾಮ ಅಂತ ಕರೀತಾರೆ. ನಿಸ್ಸೀಮ, ಇಂತಹ ಶ್ಯಾಮವರ್ಣ ವಿಶಿಷ್ಟನಾಗಿರತಕ್ಕಂತಹ ಭಗವಂತ ನಮ್ಮ ಹೃತ್ಕಮಲ ಮಧ್ಯ ನಿವಾಸಿಯಾಗಿದ್ದಾನೆ. ಈ ಚಿಂತನೆ ಯಾಕೆ ಕೊಡ್ತಾರೆ ದಾಸರು ಅಂದರೆ ಅದಕ್ಕೊಂದು ವಿಶೇಷವಾಗಿರತಕ್ಕಂತಹ ಕಾರಣ ಉಂಟು. ಪುರಾಣದಲ್ಲಿ ಒಂದು ಮಾತು ಉಂಟು, ಸರ್ವದಾ ಸರ್ವಕಾರ್ಯೇಷು ನಾಸ್ತಿ ತೇಷಾಂ ಅಮಂಗಲಂ ಯೇಷಾಂ ಹೃದಿಷ್ಠೋ ಭಗವಾನ್ ಮಂಗಲಾಯತನೋ ಹರಿಹಿ ಅಂತ ಒಂದು ಮಾತು ಹೇಳ್ತದೆ. ಇನ್ನೊಂದು ಮಾತು ಹೇಳ್ತದೆ, ಲಾಭಸ್ತೇಷಾಂ ಜಯಸ್ತೇಷಾಂ ಕುತಸ್ತೇಷಾಂ ಪರಾಜಯ ಯೇಷಾಂ ಇಂದೀವರ ಶ್ಯಾಮೋ ಹೃದಯಸ್ಥೋ ಜನಾರ್ದನಃ ಅಂತ ಮತ್ತೊಂದು ಮಂತ್ರ ಹೇಳ್ತದೆ. ತದೇವ ಲಗ್ನಂ ಸುಜನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪತಿ ತೇಂಘ್ರಿ ಯುಗಮ ಸ್ಮರಾಮಿ ಅಂತ ಒಂದು ಮಾತು. ಇವೆಲ್ಲ ಪೌರೋಹಿತ್ಯದಲ್ಲಿ, ಪೌರೋಹಿತ್ಯ ಕಲಿತವರಿಗೆ ಸಾಮಾನ್ಯವಾಗಿ ಈ ಶ್ಲೋಕಗಳ ಪರಿಚಯ ಇರುತ್ತದೆ. ಏನು ಹೇಳ್ತದೆ ಅದು ಮಂತ್ರ ಅಂದರೆ ಸರ್ವದಾ ಸರ್ವಕಾರ್ಯೇಷು, ಎಲ್ಲ ಕಾರ್ಯದಲ್ಲಿ ಮಂಗಲ ಆಗಲಿ ಅಂತಲೇ, ಯಾರಾದರೂ ಅಮಂಗಲ ಆಗಲಿ ಅಂತ ಕಾರ್ಯ ಮಾಡಿದ್ದಿಲ್ಲ. ಈ ಕಾರ್ಯ ಇದರಿಂದ ನನಗೆ ಮಂಗಲ ಉಂಟಾಗಬೇಕು, ಈ ಮಾಡಿದ ಕಾರ್ಯದಿಂದ ನನಗೆ ಲಾಭ ಆಗಬೇಕು, ಈ ಮಾಡಿದ ಕಾರ್ಯದಿಂದ ನನಗೆ ಜಯ ಆಗಬೇಕು, ಈ ಮಾಡಿದ ಕಾರ್ಯ ಎಂದಿಗೂ ಸೋಲಿಗೆ ಕಾರಣ ಆಗಬಾರ್ದು. ಹೀಗೆ ಎಲ್ಲರಿಗೂ ಒಂದು ಮನಸ್ಥಿತಿ ಸಾಮಾನ್ಯವಾಗಿ ಇರ್ತದೆ. ಆದರೆ ಲಾಭ ಆಗಬೇಕಾದ್ರೆ, ಜಯ ಆಗಬೇಕಾದ್ರೆ, ಸೋಲದೇ ಇರಬೇಕಾದ್ರೆ, ಕಾರ್ಯ ಮಂಗಲಕರವಾಗಿ ಆಗಬೇಕಾದ್ರೆ ಏನು ಮಾಡಬೇಕು ಅನ್ನುವ ರಹಸ್ಯ ಗೊತ್ತಿಲ್ಲ. ಕಾರಣ ಪುರಾಣದಲ್ಲಿ ಹೇಳ್ತಾರೆ, ನೀನು ಮಾಡಿದ ಕಾರ್ಯ ಮಂಗಲಕರವಾಗಬೇಕಾದ್ರೆ ಯೇಷಾಂ ಹೃದಿಷ್ಠೋ ಭಗವಾನ್ ಮಂಗಲಾಯತನೋ ಹರಿಹಿ, ನಿನ್ನ ಹೃತ್ಕಮಲ ಮಧ್ಯ ನಿವಾಸಿಯಾಗಿ ಭಗವಂತ ಶ್ಯಾಮವರ್ಣ ವಿಶಿಷ್ಟನಾಗಿ ಇದ್ದಾನೆ. ಹೃದಿಷ್ಠೋ ಭಗವಾನ್, ಆ ನಿನ್ನ ಹೃತ್ಕಮಲ ಮಧ್ಯ ನಿವಾಸಿಯಾಗಿರತಕ್ಕಂತಹ ಭಗವಂತ ಎಂಥವನು? ಮಂಗಲಾಯತನಃ, ಪರಮಮಂಗಲ ಸ್ವರೂಪವನು. ಇಂತಹ ಪರಮಮಂಗಲ ಸ್ವರೂಪನಾದ ಶ್ಯಾಮವರ್ಣ ವಿಶಿಷ್ಟನಾದ ಶ್ಯಾಮಶಬ್ದ ವಾಚ್ಯನಾದ ಭಗವಂತನನ್ನು ನೀನು ಯಾವುದೇ ಕಾರ್ಯದ ಪ್ರಾರಂಭದಲ್ಲಿ ಸ್ಮರಣೆ ಮಾಡಿದರೆ ಆ ಕಾರ್ಯ ಮಂಗಲ ಆಗ್ತದೆ. ಮಂಗಲ ಕಾರ್ಯ ಅಂತ ನಾವು ಮಾಡೋದಿರ್ತದೆ. ಭಗವಂತನ ಈ ಸ್ಮರಣ ಪುರಸ್ಸರವಾಗಿ ಆ ಕಾರ್ಯವನ್ನು ಮಾಡಿದಾಗ ಮಾತ್ರ ಅದು ಮಂಗಲ ಕಾರ್ಯ ಅಂತ ಆಗ್ತದೆ. ಅದು ಮಂಗಲ ಕಾರ್ಯ ಅಂತ ಅನಿಸಲ್ಲ ಅಂತಾರೆ ಶಾಸ್ತ್ರಕಾರರು. ಯೇಷಾಂ ಹೃದಿಷ್ಠೋ ಭಗವಾನ್ ಮಂಗಲಾಯತನಃ, ಪರಮಮಂಗಲ ಸ್ವರೂಪನಾದ ಭಗವಂತನ ಈ ಸ್ಮರಣೆ
ಆ ಭಗವಂತ ಎಲ್ಲಿದ್ದಾನೆ? ಯೇಷಾಂ ಹೃದಯಸ್ಥೋ ಭಗವಾನ್, ಹೃತ್ಕಮಲ ಮಧ್ಯ ನಿವಾಸಿಯಾಗಿ ಶ್ಯಾಮವರ್ಣ ವಿಶಿಷ್ಟನಾಗಿ ನಿನ್ನ ಹೃದಯದಲ್ಲೇ ಇದ್ದಾನೆ. ಅವನನ್ನು ನೀನು ಸ್ಮರಣೆ ಮಾಡಿದರೆ ನಾಸ್ತಿ ಯೇಷಾಂ ಅಮಂಗಲಂ, ಅವರಿಗೆ ಅಮಂಗಲ ಅನ್ನೋದೇ ಇಲ್ಲ. ಯಾಕೆ? ಮಂಗಲ ಸ್ವರೂಪನಾದ ಭಗವಂತ ಒಳಗಿದ್ದಾನೆ ಎನ್ನುವ ಚಿಂತನೆ ಇರುವಾಗ ಆ ಮಂಗಲ ಸ್ವರೂಪನಾದ ಭಗವಂತ ಒಳಗೆ ಇದ್ದಾನೆ. ಆದ್ದರಿಂದಾಗಿ ಅಮಂಗಲ ಅನ್ನತಕ್ಕಂಥದ್ದೇ ಅವನಿಗೆ ಆಗಲಾರದು. ಅವನು ಮಾಡಿದ ಎಲ್ಲ ಕಾರ್ಯಗಳು ಕೂಡ ಮಂಗಲಕರವಾಗಿರತಕ್ಕಂಥದ್ದಾಗ್ತದೆ. ಅಮಂಗಲ ಅನ್ನತಕ್ಕಂಥದ್ದೇ ಅವನಿಗಿಲ್ಲ ಅನ್ನುವಂತೆ ಈ ಪ್ರಮಾಣ ಹೇಳ್ತದೆ. ಮತ್ತೊಂದು ಪ್ರಮಾಣ ಲಾಭಸ್ತೇಷಾಂ ಜಯಸ್ತೇಷಾಂ ಕುತಸ್ತೇಷಾಂ ಪರಾಜಯ. ಅವರಿಗೆ ಲಾಭ ಯಾವಾಗಲೂ ಲಾಭ, ಯಾವಾಗಲೂ ಅವರಿಗೆ ಜಯ, ಅವರಿಗೆ ಪರಾಜಯ ಅನ್ನೋದೇ ಇಲ್ಲ. ಯಾರಿಗೆ? ಯೇಷಾಂ ಇಂದೀವರ ಶ್ಯಾಮ. ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ನೋಡಿ, ಇಂದೀವರ ಶ್ಯಾಮ ಅಂದರು ಕೈಲವದಲ ಶ್ಯಾಮ ಅಂದರು ಒಂದೇ ಅರ್ಥ. ಪುರಾಣದಲ್ಲಿ ವೇದವ್ಯಾಸದೇವರು ಹೇಳಿದ್ದು ಇಂದೀವರ ಶ್ಯಾಮ ಅಂತ, ಇಲ್ಲಿ ದಾಸರಿ ಹೇಳೋದು ಪುರಾಣ ನಾಮ ಇದು, ಕೈಲವದಲ ಶ್ಯಾಮ ಅಂತಾರೆ. ನೈದಿಲೆಯ ದಲದಂತೆ ಕಪ್ಪು ವರ್ಣ ವಿಶಿಷ್ಟ, ನೀಲವರ್ಣ ವಿಶಿಷ್ಟವಾದ ಆ ಕಾಂತಿಯುತವಾದ ಭಗವಂತನ ರೂಪ ಹೃದಯಸ್ಥೋ ಜನಾರ್ದನ. ಆ ರೂಪ ಹೃದಯಸ್ಥ, ನಮ್ಮ ಕಮಲ ಮಧ್ಯದಲ್ಲಿ ಇರತಕ್ಕಂಥದ್ದು. ಹೀಗೆ ಯಾರು ಹೃತ್ಕಮಲ ಮಧ್ಯ ನಿವಾಸಿಯಾದ ಶ್ಯಾಮವರ್ಣ ವಿಶಿಷ್ಟನಾದ ಭಗವಂತನನ್ನು ತಿಳಿತಾರೋ ತೇಷಾಂ ಲಾಭ, ಅವರಿಗೆ ಯಾವಾಗಲೂ ಲಾಭ. ತೇಷಾಂ ಜಯ, ಅವರಿಗೆ ಯಾವಾಗಲೂ ಜಯಶೀಲರಾಗ್ತಾರೆ. ಕುತಸ್ತೇಷಾಂ ಪರಾಜಯ, ಅವರಿಗೆ ಸೋಲು ಹೇಗೆ ಬರ್ತದೆ ಅಂತಾರೆ ವ್ಯಾಸರು ಹೇಳುವಾಗ. ಕುತಸ್ತೇಷಾಂ ಪರಾಜಯ, ಅವರಿಗೆ ಅಪಜಯ ಹೇಗೆ ಬಂದಿತ್ತು? ಯಾವ ಕಾಲಕ್ಕೂ ಅಪಜಯ ಅನ್ನತಕ್ಕಂಥದ್ದಿಲ್ಲ. ಯಾಕೆ? ಯೇಷಾಂ ಇಂದೀವರ ಶ್ಯಾಮ, ಶ್ಯಾಮವರ್ಣ ವಿಶಿಷ್ಟನಾದ ಭಗವಂತ ಹೃದಯಸ್ಥೋ ಜನಾರ್ದನ, ಹೃತ್ಕಮಲ ಮಧ್ಯ ನಿವಾಸಿಯಾಗಿ ತಾನಿದ್ದ. ಈ ಚಿಂತನೆ ಮಾಡಿದವರಿಗೆ ಯಾವಾಗಲೂ ಲಾಭ, ಯಾವಾಗಲೂ ಜಯ, ಅವರಿಗೆ ಅಪಜಯ ಅನ್ನತಕ್ಕಂಥದ್ದಿಲ್ಲ. ಅವರು ಮಾಡುವ ಎಲ್ಲ ಕಾರ್ಯಗಳು ಕೂಡ ಮಂಗಲ ಕಾರ್ಯವಾಗಿರತಕ್ಕಂಥದ್ದಾಗ್ತದೆ. ಅಮಂಗಲ ಅನ್ನತಕ್ಕಂಥದ್ದು ಅವರ ಜೀವನದಲ್ಲಿಯೇ ಇಲ್ಲ ಅನ್ನುವಂತೆ ಹೃತ್ಕಮಲ ಮಧ್ಯ ನಿವಾಸಿಯಾದ ಭಗವಂತನ ಚಿಂತನೆ ಇಷ್ಟು ಫಲಕ್ಕೆ ಕಾರಣ ಆಗ್ತದೆ ಎನ್ನುವುದನ್ನು ವ್ಯಾಸರು ಏನು ಹೇಳಿದ್ದಾರೋ ಆ ಪೌರಾಣಿಕ ನಾಮವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ದಾಸರು ಇಲ್ಲಿ ಹೇಳುವಾಗಂತಾರೆ, ಕೈರವದಲ ಶ್ಯಾಮ ನಿಸ್ಸೀಮ. ಕೈರವದಲ ಶ್ಯಾಮ ಅಂತ ಅವನನ್ನು ನಾವು ತಿಳಿಯಬೇಕು. ನಮಗೆ ಯಾವಾಗಲೂ ಲಾಭವಾಗ್ತದೆ, ಯಾವಾಗಲೂ ಮಂಗಲಕರವಾಗಿರ್ತದೆ. ನಾವು ಮಂಗಲ ಸ್ವರೂಪರಾಗಬೇಕಾದ್ರೆ, ನಮ್ಮ ಜೀವನವೇ ಮಂಗಲಮಯವಾಗಬೇಕಾದರೆ ಇಂತಹ ಕೈರವದಲ ಶ್ಯಾಮ ಅಂತ ಹೃತ್ಕಮಲ ಮಧ್ಯ ನಿವಾಸಿಯಾದ ಭಗವಂತನನ್ನು ಯಾವಾಗಲೂ ಅವರು ಯಾವಾಗಲೂ ಇದ್ದಾರೆ. ಹೃದಯ ಕಮಲದಲ್ಲಿ ಸದಾ ಸರ್ವಕಾಲದಲ್ಲಿ ಇದ್ದಾನೆ, ಎಲ್ಲರ ಹೃದಯದಲ್ಲಿ ಇದ್ದಾನೆ. ಇದ್ದಾನೆ ಅನ್ನುವ ಎಚ್ಚರ ಇಲ್ಲ ನಮಗಷ್ಟೇ. ಅವನ ಇದ್ದಾನೆ ಎನ್ನುವ ಸ್ಮರಣೆಯೇ ನಮಗೆ ಮಂಗಲವನ್ನು ಉಂಟು ಮಾಡುತ್ತದೆ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಆದ್ದರಿಂದಾಗಿ ದಾಸರಿಲ್ಲಿ ಕೈರವದಲ ಶ್ಯಾಮ ಅಂತ ಆ ನಾಮಚಿಂತನೆಯನ್ನು ಕೊಡ್ತಾರೆ. ಇಂತಹ ನಿಸ್ಸೀಮ, ಇವನ ಅನ್ಲಿಮಿಟೆಡ್ ಅಂತಾರಲ್ಲ, ನಿಸ್ಸೀಮ ಅಂದರೆ ಸೀಮೆ ಇಲ್ಲ. ಅವನ ಮಹಿಮೆಗೆ ಸೀಮೆ ಅಂತಿಲ್ಲ, ಇಷ್ಟಾಯಿತು ಅನ್ನುವಂತೆ ಇಲ್ಲ. ಅದು ಎಷ್ಟು ಹೇಳಿದರೂ ಇರತಕ್ಕಂತಹ ನಿಸ್ಸೀಮವಾಗಿರತಕ್ಕಂತಹ ಚರಿತ್ರೆ ಅವನದಾಗಿರತಕ್ಕಂಥದ್ದಾಗಿದೆ. ಭುವನ ಪಾವನ ಚರಿತ, ಪುಣ್ಯಶ್ರವಣ ಕೀರ್ತನ, ಪಾಪನಾಶನ, ಕವಿಭಿರೀಡಿತ, ಕೈರವದಲ ಶ್ಯಾಮ ನಿಸ್ಸೀಮ. ಯುವತಿ ವೇಷದಿ ಹಿಂದೆ ಗೌರೀಧವನ ಮೋಹಿಸಿ ಕೆಡಿಸಿ ಉಳಿಸಿದ ಇವನ ಮಾಯವ ಗೆಲುವನಾಮನು ಈ ಜಗತ್ತೇರಿ ಅಂತ. ಅವನ ಮಾಯಾ ಅಂದರೆ ಇಚ್ಛಾ ಭಗವಂತನದು. ಅವನ ಇಚ್ಛೆಯಂತೆ ಜಗತ್ತಿನ ವ್ಯಾಪಾರಗಳು ನಡೆಯತಕ್ಕಂಥದ್ದಾಗಿದೆ. ಅವನ ಇಚ್ಛೆಗೆ ವಿರುದ್ಧವಾಗಿ ನಡೆಯಿತು ಅಂತಿಲ್ಲ, ಎಲ್ಲ ಅವನ ಇಚ್ಛೆಯ ಪ್ರಕಾರ ನಡೀತಾರೆ. ಆದ್ದರಿಂದ ಅವನ ಇಚ್ಛೆಯನ್ನು ಗೆದ್ದು ಇನ್ನೊಬ್ಬರು ನಾವು ಕೆಲಸ ಮಾಡಿದ್ದೀವಿ ಅಂತಿಲ್ಲ. ಇಂತಹ ಅವನ ಮಾಯಾ ಹೇಗೆ ಅನ್ನೋದಕ್ಕೆ ಒಂದು ಪೌರಾಣಿಕ ಕಥೆಯನ್ನು ಉದಾಹರಿಸ್ತಾರೆ. ಅದೇನು ಪೌರಾಣಿಕ ಕಥೆ? ಅವನ ಮಾಯಾ ಎಂಥದ್ದು, ಯಾರಿಗೂ ಗೆಲ್ಲಕ್ಕೆ ಯಾಕೆ ಸಾಧ್ಯ ಇಲ್ಲ, ಅದೆಲ್ಲ ಚಿಂತನೆ ವಿಸ್ತಾರವಾದದ್ದು. ನಾಳಿನ ಚಿಂತನೆಯಲ್ಲಿ ಮತ್ತೆ ಮುಂದುವರಿಸೋಣ. ಮಧ್ವೇಶಾರ್ಪಣಮಸ್ತು. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.